ಎಲ್ಲರಿಗೂ ನಮಸ್ಕಾರಗಳು. ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಕನ್ನಡ 8ನೇ ತರಗತಿ ಕರ್ನಾಟಕ ಸರ್ಕಾರ ಉಪನಿರ್ದೇಶಕರ ಅಂದರೆ ಆಡಳಿತ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಅಥವಾ ಬೆಂಗಳೂರು ಹೀಗೆ ಕರ್ನಾಟಕದ ಯಾವ ಜಿಲ್ಲೆಯ ಶೈಕ್ಷಣಿಕ ಇಲಾಖೆಗಳಿದ್ದಾವೋ ಅವುಗಳಲ್ಲಿ ಬಂದಿರುವಂಥ ಪ್ರಶ್ನೆ ಪತ್ರಿಕೆಯಾಗಿದೆ. ಇದು 2025-26 ಶೈಕ್ಷಣಿಕ ವರ್ಷದ 8ನೇ ತರಗತಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ 2ನೇ ಸಂಕಲನಾತ್ಮಕ ಪರೀಕ್ಷೆ ಫಲಿತಾಂಶ ಸುಧಾರಣೆಗೆ ಸಹಾಯಕವಾಗುವ DSERT ಇಂದ ಬಿಡುಗಡೆಯಾದ ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟ್, ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಅಂದರೆ ಮತ್ತು ಮಾದರಿ ಉತ್ತರ ಪತ್ರಿಕೆಗಳು ಅಂದರೆ ಮಾಡೆಲ್ ಆನ್ಸರ್ ಪೇಪರ್. ಮೊದಲನೇ ಸಬ್ಜೆಕ್ಟು ಪ್ರಥಮ ಭಾಷೆ ಕನ್ನಡ ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟ್, ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರ ಪತ್ರಿಕೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ SA2 ಸೆಮಿಟೇಟಿವ್ ಅಸೆಸ್ಮೆಂಟ್ 2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026. ಪ್ರಥಮ ಭಾಷೆ ಕನ್ನಡ ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆ ಚಾಫ್ಟ್ ವೈಸ್ ಮಾರ್ಕ್ಸ್ ಇರೋದು. ಇದು ಬ್ಲೂ ಪ್ರಿಂಟ್ ಆಗಿದೆ, ಗಮನಿಸಿ ನೋಡ್ಕೊಂಡ್ರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ SA2 ಸೆಮಿಟೇಟಿವ್ ಅಸೆಸ್ಮೆಂಟ್ ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026. ವಿಷಯ ಪ್ರಥಮ ಭಾಷೆ ಕನ್ನಡ. ಸಮಯ 2 ಗಂಟೆ. ಗರಿಷ್ಠ ಅಂಕಗಳು 50 ಇರ್ತವೆ ಮಕ್ಕಳೇ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಸೂಚನೆಗಳಿರ್ತವೆ, ಇನ್ಸ್ಟ್ರಕ್ಷನ್ಸ್ ಇರ್ತವೆ, ಇವನ್ನ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಮೊದಲನೆಯದು ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ನೀವು ಮೊದಲು ಕ್ವಶನ್ ಪೇಪರ್ನ ನೋಡಿ ಕ್ವಶನ್ಗಳನ್ನ ಓದ್ಕೊಳ್ಳಿ, ಅವುಗಳನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೀರಿ. ಎರಡನೆಯದು ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ನೀವು ಬರಿತಿರಲ್ಲ ಬರವಣಿಗೆ ಬರಹ ಅದು ಅಂದವಾಗಿಂದರೆ ಸುಂದರವಾಗಿ ಶುದ್ಧವಾಗಿರಲಿ, ಸ್ವಚ್ಛವಾಗಿರಲಿ. ಮೂರನೆಯದು ಪ್ರಶ್ನೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಕ್ವಶನ್ ನಂಬರ್ನ ಸ್ಪಷ್ಟವಾಗಿ ಕ್ಲಾರಿಟಿಯಾಗಿ ಬರೆದು ಆಮೇಲೆ ಉತ್ತರವನ್ನು ಬರೆಯಿರಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳನ್ನು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 3 ಪ್ರಶ್ನೆಗಳಿರ್ತವೆ, 1 ಅಂಕ, ಒಟ್ಟು 3 ಅಂಕಗಳು. 3 × 1 = 3 ಮಾರ್ಕ್ಸ್. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ. ಆಯ್ಕೆಗಳು 4 ಇದ್ದಾವೆ, ಗಮನಿಸಿ. A 6, B 7, C 10, D 13. ಇದಕ್ಕೆ ಸರಿಯಾದ ಉತ್ತರ ಅಲ್ಪ ಪ್ರಾಣಾಕ್ಷರಗಳು ಎಷ್ಟಿದ್ದಾವೆ ಹಾಗಾದರೆ? ಆಯ್ಕೆ ಸಿ 10 ಇದ್ದಾವೆ. ಎರಡನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಪದವನ್ನು ಗಮನಿಸಿ. ವಿದ್ಯಾರ್ಥಿಗಳಲ್ಲಿ ಪದದಲ್ಲಿ ಇರುವ ವಿಭಕ್ತಿ ಹೆಸರು. ಆಯ್ಕೆಗಳು A ಚತುರ್ಥಿ ವಿಭಕ್ತಿ, B ಪಂಚಮಿ ವಿಭಕ್ತಿ, C ಷಷ್ಠಿ ವಿಭಕ್ತಿ, D ಸಪ್ತಮಿ ವಿಭಕ್ತಿ. ಇದಕ್ಕೆ ಸರಿಯಾದ ಉತ್ತರ ಅಲ್ಲಿ ಅನ್ನೋದು ಯಾವ ವಿಭಕ್ತಿ ಹಾಗಾದ್ರೆ? ಸಪ್ತಮಿ ವಿಭಕ್ತಿ. ಆಯ್ಕೆ ಡಿ ಸಪ್ತಮಿ ವಿಭಕ್ತಿ. ಮೂರನೇ ಪ್ರಶ್ನೆ, ಪುಸ್ತಕವನ್ನು ಈ ಪದವನ್ನು ಗಮನಿಸಿ. ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಹಾಗಾದ್ರೆ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಯ್ಕೆಗಳನ್ನು ನೋಡೋಣ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ. ಆಯ್ಕೆ ಎ ಲೋಪಸಂಧಿ, ಆಯ್ಕೆ ಬಿ ಆಗಮ ಸಂಧಿ, ಆಯ್ಕೆ ಸಿ ಆದೇಶ ಸಂಧಿ, ಆಯ್ಕೆ ಡಿ ಗುಣಸಂಧಿ. ಇದಕ್ಕೆ ಸರಿಯಾದ ಉತ್ತರ ಪುಸ್ತಕವನ್ನು ಪದವನ್ನು ಬಿಡಿಸಿ ಬರೆದಾಗ ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ವ ಅಕ್ಷರ ಹೊಸದಾಗಿ ಬರ್ತದೆ. ಆದ್ದರಿಂದ ಆಯ್ಕೆ ಬಿ ಆಗಮ ಸಂಧಿ. ಆಗಮ ಸಂಧಿಯಲ್ಲಿ ಯ ಅಥವಾ ವ ಅಕ್ಷರಗಳು ಹೊಸದಾಗಿ ಬರ್ತವೆ. ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 2 ಪ್ರಶ್ನೆಗಳು, 1 ಅಂಕಗಳು ಈಕ್ವಲ್ಸ್ 2 ಅಂಕಗಳು. 2 × 1 = 2 ಮಾರ್ಕ್ಸ್. 4ನೇ ಪ್ರಶ್ನೆ, ಸೋಲು ಗೆಲುವು ಜ್ಞಾನ ಡ್ಯಾಶ್. ಇದು ವಿರುದ್ಧ ಪದಕ್ಕೆ ಸಂಬಂಧಿಸಿದ ಪದ. ಜ್ಞಾನ ಡ್ಯಾಶ್ ಅಂದರೆ ಉತ್ತರ ಅಜ್ಞಾನ. 5ನೇ ಪ್ರಶ್ನೆ, ಪುಣ್ಯ ಪೂನ್ಯ ಕಾರ್ಯ ಡ್ಯಾಶ್. ಇದು ತತ್ಸಮ ತದ್ಭವಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಕಾರ್ಯ ಡ್ಯಾಶ್ ಅಂದರೆ ಉತ್ತರ ಕಜ್ಜ. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 3 ಪ್ರಶ್ನೆಗಳು, 1 ಅಂಕ ಈಕ್ವಲ್ಸ್ 3 ಅಂಕಗಳು. 3 × 1 = 3 ಮಾರ್ಕ್ಸ್. 6ನೇ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಉತ್ತರವನ್ನು ನೋಡೋಣ ಮಕ್ಕಳೇ. ಯುರೋಪ್ ಹಾಗೂ ಅಮೆರಿಕಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಎಲ್ಲೆಲ್ಲಿ ಅಥವಾ ಯುರೋಪ್ ಮತ್ತು ಅಮೆರಿಕ ಅಂತ ನೀವು ಸೇರಿಸಬೇಕಾಗ್ತದೆ. 7ನೇ ಪ್ರಶ್ನೆ, ಪುರಂದರದಾಸರ ಅಂಕಿತ ನಾಮ ಯಾವುದು? ಇಲ್ಲಿ ಯಾವುದು ಅಥವಾ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಉತ್ತರವನ್ನು ನೋಡೋಣ.
ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. 8ನೇ ಪ್ರಶ್ನೆ, ನೆಹರೂರವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ? ಯಾರಿಗೆ ಅಂತ ನೀವು ಉತ್ತರವನ್ನು ಸೇರಿಸಬೇಕಾಗ್ತದೆ. ಉತ್ತರದಲ್ಲಿ ನೋಡೋಣ. ಉತ್ತರ, ನೆಹರೂರವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಗೆ ಪತ್ರವನ್ನು ಬರೆದಿದ್ದಾರೆ. 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 5 ಪ್ರಶ್ನೆಗಳಿರ್ತವೆ, 2 ಅಂಕಗಳು, ಒಟ್ಟು 10 ಅಂಕಗಳು. 5 × 2 = 10 ಮಾರ್ಕ್ಸ್. 9ನೇ ಪ್ರಶ್ನೆ, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ, ಹುಸೇನ್ ಸಾಹೇಬರು ಜನಪ್ರಿಯ ವ್ಯಕ್ತಿಯಾಗಿದ್ದರು. ಅವರು ಧನವಂತರಾಗಿದ್ದು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಅವರು ಸರ್ವಧರ್ಮಗಳನ್ನು ಸಮಭಾವದಿಂದ ಕಾಣುತ್ತಿದ್ದರು. 10ನೇ ಪ್ರಶ್ನೆ, ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವುವು? ಮಕ್ಕಳೇ, ಉತ್ತರವನ್ನು ನೋಡೋಣ. ಉತ್ತರ, ಸುಬ್ರಹ್ಮಣ್ಯ ಲೇಖಕರು ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದು ಕೂಡ ಹೇಳಿದರು. 11ನೇ ಪ್ರಶ್ನೆ ಮಕ್ಕಳೇ, ಕವಿ ಗೋವಿಂದಪ್ಪಯ್ಯವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು? ಉತ್ತರ, ಕನ್ನಡದ ಆದಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚ್ಯೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ, ಮುದಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸ ಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ. 12ನೇ ಪ್ರಶ್ನೆ, ಹೊಸನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು? ಪ್ರೀತಿಯ ವಿದ್ಯಾರ್ಥಿನಿ ಬಂಧುಗಳೇ, ಉತ್ತರ, ನಾವು ಹೊಸ ನಾಡನ್ನು ಕಟ್ಟುವುದನ್ನು ತಡೆಯುವವರು ಒಡೆಯುವವರು ಯಾರಾದರೂ ಇದ್ದರೆ ಬನ್ನಿ. ಕೆಡಕು ನುಡಿಯುವ, ಕೆಡಕು ಬಗೆಯುವ ಕೆಡುಕು ಜನರೇ ಬನ್ನಿ. ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಹೊಸ ನಾಡನ್ನು ಕಟ್ಟುತ್ತೇವೆ ಎಂದು ಕವಿ ಹೇಳಿದ್ದಾರೆ. 13ನೇ ಪ್ರಶ್ನೆ, ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಭಿನ್ನವಾಗುವುದು ಹೇಗೆ? ವಿವರಿಸಿ. ಉತ್ತರವನ್ನು ನೋಡೋಣ. ನನ್ನ ದೇಹದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ. ಅದರಲ್ಲಿ ಪಂಕಜವು ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು. 5th ಮೇನ್, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಒಂದು ಸಂದರ್ಭಕ್ಕೆ ನೀವು ಉತ್ತರವನ್ನು ಬರೆಯಬೇಕಾಗ್ತದೆ. 3 ಅಂಕಗಳು, ಒಟ್ಟು 3 ಅಂಕಗಳು. 1 × 3 = 3. ಇಲ್ಲಿ 2 ಸಂದರ್ಭಗಳಿರ್ತವೆ. ನೀವು ಯಾವುದಾದ್ರೂ ಒಂದು ಸಂದರ್ಭವನ್ನು ಬರೆಯಬೇಕಾಗ್ತದೆ. 14ನೇ ಪ್ರಶ್ನೆ, ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಥವಾ ಅಕ್ಕಯ್ಯ ಅಮ್ಮನಿಗೆ ಹೇಳುವುದು ಮುಚ್ಚಿಡು. ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ಉತ್ತರವನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಅಂದರೆ, ಆಕೆಯ ಕರ್ತೃ ಆಕಾರ ಪಠ್ಯ 1 ಅಂಕ, ಸಂದರ್ಭ ಯಾರು ಯಾರಿಗೆ ಯಾವಾಗ 1 ಅಂಕ, ಸ್ವಾರಸ್ಯ ಅಂತರಾರ್ಥ ಅಂದರೆ ಸಂದರ್ಭದ ಒಳಾರ್ಥ, ಭಾಷೆ ಪದಬಂಧಕ್ಕೆ 1 ಅಂಕ ಇರ್ತದೆ. ಒಟ್ಟು 3 ಅಂಕಗಳಿರ್ತವೆ. 14ನೇ ಪ್ರಶ್ನೆ, ಸಂದರ್ಭ. ಮೊದಲನೇ ಸಂದರ್ಭ, ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ಆಕೆ ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಲೇಖಕರಿಗೆ ಓದು ಬರಹಕ್ಕಿಂತ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ತನ್ನ ತಾಯಿಗೆ ಮುಡಿಯಲು ಕೊಡುವುದು ಮತ್ತು ತಾನು ಮುಡಿಯುವುದು ಲೇಖಕರಿಗೆ ಬಹಳ ಆಸಕ್ತಿ. ಆಗ ಇನ್ನೂ ಲೇಖಕರಿಗೆ ಚೌಲವಾಗಿರಲಿಲ್ಲ. ಆದ್ದರಿಂದ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ಬಾಲ್ಯದಲ್ಲಿ ಮಕ್ಕಳಿಗೆ ಪಾಠಕ್ಕಿಂತ ಇತರ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಹೆಚ್ಚು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. 14ನೇ ಸಂದರ್ಭದಲ್ಲಿ ಇನ್ನೊಂದು ಸಂದರ್ಭವಿದೆ, ಗಮನಿಸಿ. ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು. ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ಎ ಕೆ ರಾಮಾನುಜಂ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದು ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕುವುದನ್ನು ನೋಡಲಾಗದ ಹುಡುಗಿಯರು ತನ್ನ ತಾಯಿಗೆ ಸಹಾಯ ಮಾಡಲು ಹೂವಿನ ಗಿಡವಾಗಿ ಅದರಲ್ಲಿರುವ ಹೂಗಳನ್ನು ಮಾರಿ ಹಣ ಸಂಪಾದನೆ ಮಾಡಬೇಕು ಎಂದು ನಿರ್ಧರಿಸುತ್ತಾರೆ. ಅದರಂತೆ ಮಾಡಿ ಅರಮನೆಗೆ ಹೋಗಿ ಹೂವು ಮಾರಿಕೊಂಡು ಹಣ ಸಂಪಾದನೆ ಮಾಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೂವಾದ ಹುಡುಗಿ ತನ್ನ ಅಕ್ಕನಿಗೆ ಹೇಳುತ್ತಾಳೆ. ಸ್ವಾರಸ್ಯ, ಅಮ್ಮನಿಗೆ ತಿಳಿಯದ ಹಾಗೆ ಹೂ ಗಿಡವಾಗಿ ಹೂ ಮಾರಿ ಹಣವನ್ನು ಕೊಟ್ಟಾಗ ತಾಯಿಗೆ ಅನುಮಾನ ಬಂದು ಹಣ ಎಲ್ಲಿಂದ ಬಂತು ಎಂದು ಕೇಳಿ ಬೈಯಬಹುದು. ಆದ್ದರಿಂದ ಮುಚ್ಚಿಡು ಎಂದು ಹೇಳುವ ಮಾತು ಸ್ವಾರಸ್ಯಕರವಾಗಿದೆ. 6th ಮೇನ್, ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನೀವು ಸೆಂಟೆನ್ಸ್
ಟೈಪಲ್ಲಿ ಪರಿಚಯವನ್ನು ಬರಿಬೇಕಾಗ್ತದೆ. ಒಂದಕ್ಕೆ ಬರಿಬೇಕಾಗ್ತದೆ 3 ಅಂಕಗಳು, ಒಟ್ಟು 3 ಅಂಕಗಳು. 1 × 3 = 3 ಮಾರ್ಕ್ಸ್. 15ನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಉತ್ತರವನ್ನು ನೋಡೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891ರಲ್ಲಿ ಜನಿಸಿದರು. ಇವರು ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕೊಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ ಮೊದಲಾದವು ಪ್ರಮುಖ ಕೃತಿಗಳು. ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅಥವಾ ಮುದ್ರಣ ಕವಿ ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಮಾಲೆಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗ. 1870 ಜನವರಿ 24ರಂದು ಜನಿಸಿದ ಈತನನ್ನು ತಾಯಿ ಮುದಣ ಎಂದು ಮುದ್ದಿನ ಕರೆಯುತ್ತಿದ್ದಳು. ಹಾಗಾಗಿ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡಿದ್ದರೂ ಕನ್ನಡ ನಾಡು ಈತನನ್ನು ಮುದಣ ಎಂದೇ ಕರೆಯಿತು. ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು, ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ, ಹಳಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧಂ ಗದ್ಯ ಕಾವ್ಯಗಳು ಮುದಣನಿಂದ ರಚಿತವಾದವು. ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನನಾದ ಮುದಣ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಗಳಿಸಿದ್ದಾನೆ. 7ನೇ ಮೇನು 7th ಮೇನ್, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ. ಒಂದು ಪ್ರಶ್ನೆಗೆ 3 ಅಂಕಗಳು = 3 ಅಂಕಗಳು. 1 × 3 = 3 ಮಾರ್ಕ್ಸ್. 16ನೇ ಪ್ರಶ್ನೆ, ಸೀತೆಯ ಮುಖ ಕಮಲದಂತೆ ಅರಳಿತು. ಮಕ್ಕಳೇ ಗಮನಿಸಿ, ಇಲ್ಲಿ ಅಂತೆ ಬಂದಾಗ ಉಪಮಾಲಂಕಾರ ಆಗ್ತದೆ. ಅಲಂಕಾರ, ಉಪಮಾಲಂಕಾರ. ಲಕ್ಷಣ ಏನಪ್ಪ ಅಂದರೆ 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ವರ್ಣಿಸಿ ಹೋಲಿಕೆ ಮಾಡಿ ಹೇಳುವುದು. ಸೀತೆಯ ಮುಖ ಕಮಲದಂತೆ ಅರಳಿತು. ಇದರಲ್ಲಿ ಉಪಮೇಯ ಸೀತೆಯ ಮುಖ. ಸೀತೆಯ ಮುಖ ಅಂದರೆ ಹೋಲಿಸುವ ವಸ್ತು. ಉಪಮಾನ ಇಲ್ಲಿ ಕಮಲ, ಹೋಲಿಸಲ್ಪಡುವಂಥ ವಸ್ತು. ವಾಚಕ ಪದ ಅಂದರೆ ಉಪಮಾವಾಚಕ ಪದ. ಇಲ್ಲಿ ದಂತೆ ಇದೆ ನೋಡಿ, ಅಂತೆ ಅಂತ. ಸಮಾನ ಧರ್ಮ, ಸೀತೆಯ ಮುಖ ಮತ್ತು ಕಮಲಕ್ಕಿರುವಂಥ ಸಮಾನ ಧರ್ಮ. ಅರಳಿತು, ಇಲ್ಲಿ ಅರಳುವುದು ಅಂತ ಇದೆ. ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲಂಕಾರವನ್ನು ಸಮನ್ವಯ ಮಾಡಿದಾಗ ಅಂದರೆ ಕೋಆರ್ಡಿನೇಷನ್ ಮಾಡಿದಾಗ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ. ಹಾಗಾಗಿ ಇದು ಉಪಮಾ ಅಲಂಕಾರವಾಗಿದೆ. 8ನೇ ಮೇನು 8th ಮೇನ್, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 17ನೇ ಪ್ರಶ್ನೆ, ಕೆಲರು ಗೋಧಿಯ ಸಾಮೆಯನ್ನು, ಕೆಲರು ನವಣೆಯ ಕಂಬು ಜೋಳವ, ಕೆಲರು ಆರಕವೆಂದು, ಕೆಲವರು ನೆಲ್ಲನ ಅತಿಶಯವ. ಇಲ್ಲಿ 3 ಸಾಲುಗಳಿದ್ದಾವೆ. ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ, ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದು 1 ಅಂಕ, ಒಟ್ಟು 3 ಅಂಕಗಳಿರ್ತವೆ. ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ತಿಳಿಯೋಣ ಮಕ್ಕಳೇ. ಈ ಪದ್ಯ 8ನೇ ಮೇನು 8th ಮೇನ್, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 17ನೇ ಪ್ರಶ್ನೆ, ಕೆಲರು ಗೋಧಿಯ ಸಾಮೆಯನ್ನು, ಕೆಲರು ನವಣೆಯ ಕಂಬು ಜೋಳವ, ಕೆಲರು ಆರಕವೆಂದು, ಕೆಲವರು ನೆಲ್ಲನ ಅತಿಶಯವ. ಇಲ್ಲಿ 3 ಸಾಲುಗಳಿದ್ದಾವೆ. ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ, ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದು 1 ಅಂಕ, ಒಟ್ಟು 3 ಅಂಕಗಳಿರ್ತವೆ. ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ತಿಳಿಯೋಣ ಮಕ್ಕಳೇ. ಈ ಪದ್ಯಕ್ಕೆ ಲಘು ಗುರುಗಳನ್ನು ಹಾಕೋಣ ಮಕ್ಕಳೇ. ಈ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಲಘು ಗುರುಗಳನ್ನು ಗುರುತಿಸೋಣ ಮಕ್ಕಳೇ. ಗಮನಿಸಿ, ಇಲ್ಲಿ ಕೆ ಇದೆ, ಲಘು. ಯು ಚಿಹ್ನೆಯಲ್ಲಿ ನಾವು ಗುರುತಿಸ್ತೀವಿ. ಲಘು ಅಂದರೆ 1 ಅಂಶ ನೋಡಿ. ಇದು ಸಹ ಲಘು ಆಗ್ತದೆ, ಲಘು ಆಗ್ತದೆ. ಇದು ಗೋ ಇದೆ ನೋಡಿ, ಇದು ಗುರು ಆಗ್ತದೆ. ಗುರು ಅಂದರೆ ಮೈನಸ್ ಥರ ಇರುತ್ತೆ ನೋಡಿ, ಈ ಚಿಹ್ನೆ ಬಳಸಬೇಕು. ಗುರು ಅಂದರೆ 2 ಅಂಶ. ದಿ ಲಘು, ಲಘು, ಸಕಿಲಿ ಸ ದೀರ್ಘಾಕ್ಷರ ಇದೆ, ಗುರು ಆಗ್ತದೆ. ಲಘು, 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 ಲಘು. ಇದು 1ನೇ ಸಾಲು. ಈಗ 2ನೇ ಸಾಲಿಗೆ ಲಘು ಗುರುಗಳನ್ನು ಹಾಕೋಣ. ಲಘು, 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 ಲಘು. ಕಮ್ ಇದೆ ನೋಡಿ, ಇದು ಬಿಂದು ಇದೆ, ವ್ಯಂಜನಾಕ್ಷರ ಕ, ಇಲ್ಲಿ ಬಿಂದು ಕಮ್ ಇರೋದ್ರಿಂದ ಇದು ಗುರು ಆಗ್ತದೆ, ಲಘು ಆಗ್ತದೆ. ಜೋ ದೀರ್ಘಾಕ್ಷರ, ಗುರು, ಲಘು, ಲಘು. ಹಾಗೆಯೇ ಪದ್ಯದ 3ನೇ ಸಾಲು ಲಘು, 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 ಗುರು, ಲಘು, ಲಘು, ಇದು ಗುರು, ಲಘು,
ಲಘು 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 ಲಘು. ಇಲ್ಲಿ ಗಮನಿಸಿ, ಲಾಕ್ಕೆ ಲಾ ಒತ್ತಕ್ಷರ ಇದೆ, ಇದು ಗುರುವಾಗಬೇಕಾಗ್ತದೆ. ಆದರೆ ಛಂದಸ್ಸಿನ ನಿಯಮದ ಪ್ರಕಾರ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗ್ತದೆ, ಒತ್ತಕ್ಷರ ಲಘು ಆಗ್ತದೆ. ಅರ್ಥ ಆಯ್ತಲ್ಲ? ಕನ್ಫ್ಯೂಸ್ ಮಾಡ್ಕೊಬಿಡಿ. ಲಘು 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 ಲಘು. ಈ ಕೊನೆಯ ಅಕ್ಷರ ವಾ ಇದೆ ನೋಡಿ, ಇಲ್ಲಿ ಗುರು ಆಗ್ತದೆ, ಇಲ್ಲಿ ಲಘು ಆಗಬೇಕು, ಆದರೆ ಗುರು ಆಗ್ತದೆ. ಮುಂದೆ ಅದರ ಬಗ್ಗೆ ಹೇಳ್ತೀನಿ. ಗುರುನ ಹಾಕೋಣ. ಗಣ ವಿಭಾಗವನ್ನು ಹೇಗೆ ಮಾಡೋಣಪ್ಪ ಅಂದರೆ, 3 ಗಣಗಳಿಗೆ 1 ಗಣ, ಆಮೇಲೆ 4 ಗಣಗಳಿಗೆ 1 ಗಣ ಅಂತ ವಿಭಾಗ ಮಾಡೋಣ. ನೋಡಿ, ಇಲ್ಲಿ ಲಘು ಒಂದು ಅದರಿಂದ 1 2 3 3 ಆಯ್ತಲ್ಲ. ಇಲ್ಲಿ ಗೋ ಇದೆ ನೋಡಿ, ಇಲ್ಲಿ ಇದು ಗುರು, ಇದು 2 ಅಂಶ, 3 ಅಂಶ, 4 ಅಂಶ, ಇದು 4. ಇಲ್ಲಿ ಮತ್ತೆ 3 ಅಂಶಕ್ಕೆ ಹಾಕಬೇಕಾಗ್ತದೆ, 2 1 3. ಹಾಗೆ ಇಲ್ಲಿ 4 ಅಂಶಕ್ಕೆ ಹಾಕಬೇಕಾಗ್ತದೆ, ಇಲ್ಲಿ 1 2 3 4. ಅದೇ ರೀತಿ ಎರಡನೇ ಪಾದವನ್ನು ಸಹ ಗಣ ವಿಭಾಗ ಮಾಡೋಣ. 3 4 3 4. ಮೂರನೇ ಪಾದವನ್ನು ಗಣ ವಿಭಾಗ ಮಾಡೋಣ. 3 4 3 4 3 4. ಇಲ್ಲಿ ವಾ ಇದೆಯಲ್ಲ, ಇದು ಲಘು ಆಗಬೇಕು, ಆದ್ರೆ ಗುರು ಆಗ್ತಿದೆ. ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನೋಡಿ, 3 ಇದು 4 3 4. ಈಗ ಗಣಗಳನ್ನು ಕೊಡೋಣ. 3 + 4 = 7, 7 + 3 = 10, 10 + 4 14 14. ಈ ಎರಡನೇ ಪಾದವು ಸಹ ಅದೇ ರೀತಿ ಬರ್ತದೆ, ಗಮನಿಸಿ. 3 4 3 4. 3 + 4 7, 7 + 3 10, 10 + 4 14. ಮೂರನೇ ಪಾದ ಗಣ ವಿಭಾಗ ಮಾಡೋಣ. 3 4 3 4 3 4. ಇಲ್ಲಿ 2 ಮಾಡ್ಕೊಳ್ಳೋಣ, ಕೊಡೋಣ. 3 + 4 7, 7 + 3 10, 10 + 4 14, 14 + 3 17, 17 + 4 21, 21 + 2 23. ಈಗ ಕೊಡೋಣ. 3 + 2 5, 5 + 4 9, 9 + 4 13. 3 ಇಡೋಣ, 3 ಇಡೋಣ. ಇಲ್ಲಿ 2 3 3 4 53. ಛಂದಸ್ ಯಾವುದು ಅನ್ನೋದನ್ನ ತೆಗೆದುಕೊಳ್ಳೋದಾದ್ರೆ ಇದು ಭಾಮಿನಿ ಷಟ್ಪದಿ. ಷಟ್ಪದಿ ಅಂದರೆ 6 ಸಾಲಿನ ಪದ್ಯ ಅಂತ. ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿಯ ನಿಯಮ ಅಂದರೆ, ಭಾಮಿನಿ ಷಟ್ಪದಿಯಲ್ಲಿ 6 ಸಾಲುಗಳಿರ್ತವೆ ಅಥವಾ 6 ಪಾದಗಳಿರ್ತವೆ. 1 2 4 ಮತ್ತು 5ನೇ ಪಾದಗಳಲ್ಲಿ ತಲಾ 14 ಮಾತ್ರೆಗಳು, 3 ಮತ್ತು 6ನೇ ಪಾದಗಳಲ್ಲಿ ತಲಾ 21 ಮಾತ್ರೆ ಮತ್ತು 1 ಗುರು ಇದೆ. ಮಾತ್ರಾ ಸಂಖ್ಯೆ ಆಧಾರದಿಂದ ನೋಡಿದಾಗ 1 2 4 ಮತ್ತು 5ನೇ ಪಾದಗಳು ಒಂದಕ್ಕೊಂದು ಸಮ, 3 ಮತ್ತು 6ನೇ ಪಾದಗಳು ಪರಸ್ಪರ ಸಮ. ನಾವು ಈ ಪದ್ಯದ ಸಾಲುಗಳಲ್ಲಿ 3 ಸಾಲುಗಳಿದ್ದಾವೆ. ಭಾಮಿನಿ ಷಟ್ಪದಿಯಲ್ಲಿ ಈ 3 ಸಾಲುಗಳನ್ನು ಪೂರ್ವಾರ್ಧ ಅಂತ ಕರಿತೀವಿ. ಪೂರ್ವಾರ್ಧ ಅಂದ್ರೆ ಏನು? 1 2 ಮತ್ತು 3ನೇ ಪಾದಗಳನ್ನು ಪೂರ್ವಾರ್ಧ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂದ್ರೆ, 3 ಮತ್ತು 6ನೇ ಸಾಲಿನಲ್ಲಿ ಇದು ಲಘುವಾಗಿದ್ರು ಗುರು ಅಂತ ಭಾವಿಸ್ಕೋಬೇಕು. ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ. 10ನೇ ಮೇನು 9th ಮೇನ್. ಈ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. 2 ಗಾದೆಗಳನ್ನು ಕೊಟ್ಟಿರ್ತಾರೆ, ನೀವು ಒಂದನ್ನು ಬರೀಬೇಕಾಗ್ತದೆ. 1 × 3 = 3 ಅಂಕಗಳು. 18ನೇ ಪ್ರಶ್ನೆ, ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಅತಿ ಆಸೆ ಗತಿ ಕೇಡು. ಗಾದೆಯನ್ನು ಯಾವ ರೀತಿ ಬರೀಬೇಕಪ್ಪ ಅಂದರೆ, ಗಾದೆಯ ಮಹತ್ವದ ವಿವರಣೆಗೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ 1 ಅಂಕ, ಭಾಷಾ ಶೈಲಿ ಅಂದರೆ ಲ್ಯಾಂಗ್ವೇಜ್ ಸ್ಟೈಲ್, ಪದಬಂಧ, ಪದಗಳನ್ನು ಯಾವ ರೀತಿ ಬಳಸ್ತೀರಾ ಅದಕ್ಕೆ 1 ಅಂಕ, ಒಟ್ಟು 3 ಅಂಕಗಳಿರ್ತವೆ. 18ನೇ ಪ್ರಶ್ನೆ ಮೊದಲನೇದು, ಮಾತು ಬೆಳ್ಳಿ ಮೌನ ಬಂಗಾರ. ಈ ಗಾದೆಯ ಅರ್ಥವನ್ನು ತಿಳಿದುಕೊಳ್ಳೋಣ. ಮಾತು ಬೆಳ್ಳಿ ಮೌನ ಬಂಗಾರ. ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆ ಮಾತಿದೆ. ಅದರಂತೆ ನಾವು ಆಡುವ ಮಾತುಗಳು ಮುತ್ತಿನಷ್ಟು ಅಮೂಲ್ಯವಾಗಿರಬೇಕು. ಇದೇ ಮಾತುಗಳು ಅಹಿತವಾಗಿದ್ದಲ್ಲಿ ಮೃತ್ಯುವಿಗೆ ಆಹ್ವಾನವೇಯಬಹುದು, ಅಂದ್ರೆ ಸಾವಿಗೆ ಕಾರಣವಾಗಬಹುದು. ಆಡುವ ಮಾತಿನ ಬಗ್ಗೆ ನಿಗಾ ಇಡಬೇಕು. ಪ್ರತಿ ಶಬ್ದವು ಜನರ ಭಾವನೆಗಳಿಗೆ, ಅವರ ಆತ್ಮಾಭಿಮಾನಕ್ಕೆ ಧಕ್ಕೆ ತರಬಾರದು. ಇದರಿಂದ ಜನರ ನಡುವೆ ಪ್ರೀತಿ ವಿಶ್ವಾಸವು ಮಾತಿದ್ದರೆ ಅದು ಮುತ್ತಾಗುತ್ತದೆ. ವಿರಸದ ಮಾತಾದರೆ ಸಾವಿನ ಮನೆಯವರೆಗೂ ತಲುಪುತ್ತದೆ. ಗಾದೆಗಳು ಅನುಭವದ ಮಾತಾಗಿರುತ್ತದೆ. ಇದು ಅರ್ಥಗರ್ಭಿತ ಮತ್ತು ಜನರ ಮನದ ಮಾತಾಗಿದ್ದು ರೂಢಿಯಾದ ಮಾತಾಗಿ ಹರಿದು ಬರುತ್ತದೆ.
ಯಾವುದೇ ಕೆಲಸ ಮಾಡುವ ಬಗ್ಗೆ ಮಾತಾಡದೆ ಕೆಲಸ ಮುಗಿಸಿದವ ಉತ್ತಮನಾದರೆ ಕೆಲಸದ ಬಗ್ಗೆ ಹೇಳಿ ಮಾಡದವ ಅಧಮನೆನಿಸಿಕೊಳ್ಳುತ್ತಾನೆ. ಇದನ್ನು ಸರ್ವಜ್ಞ ಕವಿ ತನ್ನ ತ್ರಿಪದಿಯಲ್ಲಿ ಹೇಳಿದ್ದಾನೆ. ಕೆಲ ಸಮಯದಲ್ಲಿ ಮಾತುಗಳು ಅತಿರೇಕಕ್ಕೆ ಹೋದಾಗ ಮೌನ ಮುರಿದರೆ ಅದರಿಂದ ಕೆಲಸ ನಿಲ್ಲುತ್ತದೆ. ಆಗ ಆ ಮೌನವೇ ಬಂಗಾರವಾಗಿ ಮಾತು ಬೆಳ್ಳಿಯಾಗುತ್ತದೆ. ಅತಿ ಆಸೆ ಗತಿಕೇಡು. ಗಾದೆಗಳು ಅನುಭವದ ಅಮರವಾಣಿ, ಜನಪದದ ಜೀವನಾಡಿ. ಗಾದೆಗಳು ಮಾನವರ ಉತ್ತಮವಾದ ಜೀವನವನ್ನು ನಡೆಸುವುದಕ್ಕೆ ದಾರಿ ದೀಪಗಳಾಗಿದ್ದು ಸಹಾಯಕವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಸಾರುತ್ತದೆ. ಈ ವಾಕ್ಯ ನಾವು ಅತಿ ಆಸೆ ಪಡಬಾರದು, ಅತಿ ಆಸೆಯಿಂದ ನಮಗೆ ತೊಂದರೆಯಾಗುತ್ತದೆ ಎಂಬ ಮಾತನ್ನು ತಿಳಿಸುತ್ತದೆ. ಮನುಷ್ಯನಿಗೆ ಆಸೆ ಇರುವುದು ಸಹಜ, ಆದರೆ ಈ ಆಸೆ ಅತಿಯಾಗಬಾರದು. ಅತಿ ಆಸೆಯಿಂದ ಅಥವಾ ದುರಾಸೆಯನ್ನು ಹೊಂದುವುದರಿಂದ ಕೆಡುಕಾಗುತ್ತದೆ. ಇದನ್ನು ನಾನು ಒಂದು ಕಥೆಯ ಮೂಲಕ ತಿಳಿಸುತ್ತೇನೆ, ಗಮನವಿಟ್ಟು ಕೇಳಿ ಮಕ್ಕಳೇ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನ ಬಳಿ ಒಂದು ಬಂಗಾರದ ಮೊಟ್ಟೆಯನ್ನು ಇಡುವ ಕೋಳಿ ಇತ್ತು. ಅದು ಪ್ರತಿದಿನ ಒಂದು ಬಂಗಾರದ ಮೊಟ್ಟೆಯನ್ನು ಇಡುತ್ತಿತ್ತು. ರೈತನು ಮೊಟ್ಟೆಗಳನ್ನು ಮಾರಿ ಜೀವನವನ್ನು ನಡೆಸುತ್ತಿದ್ದ. ಆದರೆ ಆ ರೈತನಿಗೆ ಒಂದು ದಿನ ದುರಾಸೆಯುಂಟಾಯಿತು. ಈ ಕೋಳಿಯ ಹೊಟ್ಟೆಯಲ್ಲಿ ಹೆಚ್ಚು ಚಿನ್ನದ ಮೊಟ್ಟೆಗಳಿರಬಹುದು. ತಾನು ಈ ಕೋಳಿಯನ್ನು ಕೊಂದು ಆ ಮೊಟ್ಟೆಗಳನ್ನು ತೆಗೆದುಕೊಂಡು ಮಾರಿ ಶ್ರೀಮಂತನಾಗಬಹುದೆಂದು ಯೋಚಿಸಿದ. ಆದರೆ ಕೋಳಿಯನ್ನು ಅವನು ಕತ್ತರಿಸಿದಾಗ ಅದರ ಹೊಟ್ಟೆಯಲ್ಲಿ ಯಾವುದೇ ಮೊಟ್ಟೆಗಳಿರಲಿಲ್ಲ. ಸಾಮಾನ್ಯ ಕೋಳಿಗಳಲ್ಲಿರುವಂತೆ ರಕ್ತ ಮಾಂಸಗಳಿದ್ದವು. ಅತಿಯಾಸೆ ಪಟ್ಟುದರಿಂದ ಆ ರೈತ ತನಗೆ ದೊರೆಯುತ್ತಿದ್ದ ಒಂದು ಮೊಟ್ಟೆಯನ್ನು ಕಳೆದುಕೊಂಡು ಬಡವನಾಗಬೇಕಾಯಿತು. ಆದ್ದರಿಂದ ನಾವು ಅತಿಯಾಸೆ ಪಡಬಾರದು. ಇದಿಷ್ಟು ಅತಿಯಾಸೆ ಗತಿಕೇಡು ಗಾದೆಯ ಅರ್ಥವಾಗಿದೆ ಮಕ್ಕಳೇ. 10ನೇ ಮೇನು. ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಅಂಕಗಳು: ಒಂದು ಪ್ರಶ್ನೆ 4 ಅಂಕಗಳು ಈಕ್ವಲ್ಸ್ 4 ಅಂಕಗಳು. 1 × 4 = 4 ಮಾರ್ಕ್ಸ್. 19ನೇ ಪ್ರಶ್ನೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಡ್ಯಾಶ್ 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 ಉಂಡವನು ಕಂಡಿಹನು ಇದರಾದನು. ಪದ್ಯ ಭಾಗವನ್ನು ಪೂರ್ಣಗೊಳಿಸೋಣ ಮಕ್ಕಳೇ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೆ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೆ ದೋಷವೇನು. ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹೆನು ಇದರ ಹದನು. 11ನೇ ಮೇನು. ಕೊಟ್ಟಿರುವ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಒಂದು ಪ್ರಶ್ನೆ 4 ಅಂಕಗಳು 4 ಅಂಕಗಳು. 1 × 4 = 4 ಮಾರ್ಕ್ಸ್. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರಗಿ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ, ನಮ್ಮ ಗುರಿಯು ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ. ಉತ್ತರವನ್ನು ನೋಡೋಣ. ಉತ್ತರ: ಈ ಪದ್ಯ ಭಾಗವನ್ನು ಶ್ರೀ ಕೆ.ಎಸ್. ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಯುತ್ತಿದ್ದೇವೆ. ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ. ನಾವು ನಡೆಯುವ ಮಾರ್ಗದಲ್ಲಿ ಏಳು ಬೀಳುಗಳಿದ್ದರೂ, ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರೂ, ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಧೀರ ಪಯಣ ಸಾಗುತ್ತಿದೆ. ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದು, ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ಮೌಲ್ಯ ಏನಿದೆ ಗಮನಿಸೋಣ. ದೇಶಪ್ರೇಮ ಭಾವನೆ ಭಾರತೀಯರಲ್ಲಿ ಮೂಡಿಬರಲಿ. ನಾವೆಲ್ಲರೂ ಒಂದು, ರಾಷ್ಟ್ರೀಯ ಭಾವೈಕ್ಯತೆಯ ಭಾವನೆ ನಮ್ಮೆಲ್ಲರಲ್ಲಿ ಮೂಡಿಬರಲಿ ಎಂದು ಕವಿ ಆಶಿಸುತ್ತಾರೆ. 12ನೇ ಮೇನು. 12th ಮೇನ್. ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1 × 4 = 4 ಅಂಕಗಳು. 1 ಅಂಕದ ಪ್ರಶ್ನೆಗಳಾದರೂ ಇರಬಹುದು ಅಥವಾ 2 ಅಂಕದ ಪ್ರಶ್ನೆಗಳಾದರೂ ಇರಬಹುದು. 2 + 2 = 4 ಈ ರೀತಿ ಇರ್ತದೆ. 21ನೇ ಪ್ರಶ್ನೆ. ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರಲ್ಲಿ ಸಿ ವಿ ರಾಮನ್ ಅವರು ಒಬ್ಬರು. ಅವರು ರಾಮನ್ ಪರಿಣಾಮಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದಿದ್ದರು. ಅವರು ತಮ್ಮ ನಿವೃತ್ತಿಯ ನಂತರ ರಾಮನ್ ಇನ್ಸ್ಟಿಟ್ಯೂಟ್ ಎಂಬ ಸಂಶೋಧನಾ ಸಂಸ್ಥೆಯನ್ನು ಹುಟ್ಟುಹಾಕಿದರು. ತಮ್ಮ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಲು ಯುವ ಸಂಶೋಧಕರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ಅದಕ್ಕೆ ಜಾಹೀರಾತು ಪ್ರಕಟಿಸಿದರು. ಅದನ್ನು ಓದಿ ಕೆಲವು ಅಭ್ಯರ್ಥಿಗಳು ಸಂದರ್ಶನಕ್ಕೆ ಬಂದಿದ್ದರು. ರಾಮನ್ ರವರು ತಮಗೆ ಬೇಕಾದ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು. ಸಂದರ್ಶನಕ್ಕೆ ಹಾಜರಾದ ಅಭ್ಯರ್ಥಿಗಳಿಗೆ ಊಟ, ವಸತಿ, ಸಾರಿಗೆಯ ಖರ್ಚಿಗಾಗಿ ಹಣವನ್ನು ನೀಡುವ ವ್ಯವಸ್ಥೆ ಮಾಡಿದ್ದರು. ಎಲ್ಲರಿಗೂ ಹಣವನ್ನು ವಿತರಿಸಿದರು. ಸಂಜೆ ರಾಮನ್ ಮನೆಗೆ ಹಿಂತಿರುಗುವಾಗ ಒಬ್ಬ ಅಭ್ಯರ್ಥಿ ಕಚೇರಿಯ ದ್ವಾರದಲ್ಲಿ ನಿಂತುಕೊಂಡಿದ್ದನು. ಅವನನ್ನು ಸಂದರ್ಶನದಲ್ಲಿ ಆಯ್ಕೆ ಮಾಡಿರಲಿಲ್ಲ. ಆತನನ್ನು ನೋಡಿ ರಾಮನ್, ನನ್ನನ್ನು ಆಯ್ಕೆ ಮಾಡಬೇಕೆಂದು ಹಠ ಹಿಡಿದು ನಿಂತಿರಬೇಕೆಂದು ಭಾವಿಸಿ ಏಕೆ ನಿಂತುಕೊಂಡಿರುವೆ ಎಂದು ಕೇಳಿದರು. ಅದಕ್ಕೆ ಅವನು, ನೀವು ಕೊಟ್ಟಿರುವ ಹಣದಲ್ಲಿ 7 ರೂಪಾಯಿಗಳು ಹೆಚ್ಚಾಗಿದೆ ಎಂದು ತಿಳಿಸಿ ಅದನ್ನು ವಾಪಸ್ ನೀಡಲು ನಿಂತಿರುವುದಾಗಿ ತಿಳಿಸಿದನು.
ರಾಮನ್ ಆ ಯುವ ಸಂಶೋಧಕನಿಗೆ ನಾಳೆ ಬಂದು ಕಾಣಬೇಕೆಂದು ತಿಳಿಸಿದರು. ಅವನು ಮರುದಿನ ಸರಿಯಾದ ಸಮಯಕ್ಕೆ ಬಂದು ಭೇಟಿ ಮಾಡಿದನು. ರಾಮನ್ ಅವರು ನಿನ್ನನ್ನು ಕೆಲಸಕ್ಕೆ ಆಯ್ಕೆ ಮಾಡಿರುವುದಾಗಿ ತಿಳಿಸಿದರು. ಅವನು ಅಭ್ಯರ್ಥಿಗಳನ್ನು ನಿನ್ನೆಯೇ ಆಯ್ಕೆ ಮಾಡಿದೆಯಲ್ಲವೇ ಎಂದು ಮರು ಪ್ರಶ್ನಿಸಿದನು. ಅದಕ್ಕೆ ರಾಮನ್ ಅವರು ನಿನ್ನ ಪ್ರಾಮಾಣಿಕತೆಗೆ ಇನ್ನೊಂದು ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿದರು. ಕೇವಲ 7 ರೂಪಾಯಿಯ ಪ್ರಾಮಾಣಿಕತೆ ಒಬ್ಬ ವ್ಯಕ್ತಿಯ ಜೀವನ ಬದಲಿಸಿತು. ಆ ವ್ಯಕ್ತಿಯು ಮುಂದೆ ಶ್ರೇಷ್ಠ ವಿಜ್ಞಾನಿಯಾಗಿ ಗುರುತಿಸಿಕೊಂಡರು. ಪ್ರಶ್ನೆಗಳು ಎರಡಿದ್ದಾವೆ, ಗಮನಿಸಿ. ಆ ಪ್ರಾಮಾಣಿಕತೆ ಒಬ್ಬ ವ್ಯಕ್ತಿಯ ಜೀವನ ಬದಲಿಸಿತು. ಈ ಹೇಳಿಕೆಯನ್ನು ಸಮರ್ಥಿಸಿ. ಬಾ, ಈ ಗದ್ಯ ಭಾಗದಲ್ಲಿ ಮೂಡಿ ಬಂದ ಮೌಲ್ಯಗಳನ್ನು ಗುರುತಿಸಿ ಬರೆಯಿರಿ. ಉತ್ತರವನ್ನು ನೋಡೋಣ. ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪ್ರಾಮಾಣಿಕತೆ ಒಬ್ಬ ವ್ಯಕ್ತಿಯ ಜೀವನ ಬದಲಿಸಿತು. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ, ರಾಮನ್ ಇನ್ಸ್ಟಿಟ್ಯೂಟ್ ಎಂಬ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಲು ಯುವ ಸಂಶೋಧಕರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ಅದಕ್ಕೆ ಜಾಹೀರಾತು ಪ್ರಕಟಿಸಿದರು. ಅದನ್ನು ಓದಿ ಕೆಲವು ಅಭ್ಯರ್ಥಿಗಳು ಸಂದರ್ಶನಕ್ಕೆ ಬಂದಿದ್ದರು. ರಾಮನ್ ರವರು ತಮಗೆ ಬೇಕಾದ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು. ಅದರಲ್ಲಿ ಒಬ್ಬ ಅಭ್ಯರ್ಥಿ ಅಲ್ಲಿಯೇ ನಿಂತು ಆ ವಿಷಯವನ್ನು ರಾಮನ್ ರವರಿಗೆ ಹೇಳಿ ಕೊಟ್ಟಿರುವ ಹಣದಲ್ಲಿ 7 ರೂಪಾಯಿಗಳು ಹೆಚ್ಚಾಗಿದೆ ಎಂದು ತಿಳಿಸಿ ಅದನ್ನು ವಾಪಸ್ ನೀಡಲು ನಿಂತಿರುವುದಾಗಿ ತಿಳಿಸಿದನು. ಅದಕ್ಕೆ ರಾಮನ್ ಅವರು ನಿನ್ನ ಪ್ರಾಮಾಣಿಕತೆಗೆ ಇನ್ನೊಂದು ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿದರು. ಕೇವಲ 7 ರೂಪಾಯಿಯ ಪ್ರಾಮಾಣಿಕತೆ ಒಬ್ಬ ವ್ಯಕ್ತಿಯ ಜೀವನ ಬದಲಿಸಿತು. ಆ ವ್ಯಕ್ತಿಯು ಮುಂದೆ ಶ್ರೇಷ್ಠ ವಿಜ್ಞಾನಿಯಾಗಿ ಗುರುತಿಸಿಕೊಂಡರು. ಇನ್ನೊಂದು ಪ್ರಶ್ನೆ, ಈ ಗದ್ಯ ಭಾಗದಲ್ಲಿ ಮೂಡಿಬಂದ ಮೌಲ್ಯಗಳನ್ನು ಗುರುತಿಸಿ ಬರೆಯಿರಿ. ಉತ್ತರ, ಪ್ರಾಮಾಣಿಕತೆ, ಸಮಯೋಚಿತ ನಿರ್ಧಾರ, ಸತ್ಯ, ನ್ಯಾಯ, ವಿದ್ಯಾರ್ಥಿಗಳ ಬದ್ಧತೆ, ಸಂಸ್ಥೆಯ ವಿಶಾಲ ಭಾವನೆ ಮೊದಲಾದವು. ಮಕ್ಕಳೇ, ಇಷ್ಟು ವಾಕ್ಯ ವೃಂದದಲ್ಲಿ ಬರುವ 2 ಪ್ರಶ್ನೆಗಳಾಗಿದ್ದಾವೆ. ಪ್ರಶ್ನೆಗಳಿಗೆ ನೀವು ಈ ಪ್ಯಾಸೇಜ್ನ ಓದಿಕೊಂಡ್ರೆ ಸರಿಯಾಗಿ ಉತ್ತರವನ್ನು ಬರೀಬಹುದು. ನೀವು ಅರ್ಥವನ್ನು ಮಾಡ್ಕೊಂಡು ಬರೀಬೇಕು. ಇದು ಅರ್ಥ ಗ್ರಹಿಕೆಗೆ ಕೊಡುವಂಥ ಪ್ರಶ್ನೆಗಳು ಆಗಿದ್ದಾವೆ. ಮೊದಲನೇ ಮೇನು, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀರಿ. 2 ಇರ್ತವೆ, ನೀವು ಒಂದಕ್ಕೆ ಬರೀಬೇಕಾಗ್ತದೆ. ಅಂಕಗಳು 1 × 5 = 5 ಅಂಕಗಳು. 1 × 5 = 5 ಮಾರ್ಕ್ಸ್. 22ನೇ ಪ್ರಶ್ನೆ, ನಿಮ್ಮನ್ನು ಕಡೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಮಲಾ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಡುವಂತೆ ಕೋರಿ ಸ್ಥಳೀಯ ಶಾಸಕರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇದು ಔಪಚಾರಿಕ ಪತ್ರವಾಗಿದೆ, ಫಾರ್ಮಲ್ ಲೆಟರ್ ಆಗಿದೆ. ಉತ್ತರವನ್ನು ಗಮನಿಸೋಣ. ಪತ್ರ ಲೇಖನದಲ್ಲಿ ನೋಡಿ ಈ ರೀತಿ ಅಂಕಗಳನ್ನು ನೀಡ್ತಾರೆ. ಇಂದ ಗೆ ಸಂಬೋಧನೆ, ವಿಷಯಕ್ಕೆ 1 ಅಂಕ. ಪತ್ರದ ಒಡಲು ಅಂದರೆ ಬಾಡಿ ಆಫ್ ದಿ ಲೆಟರ್, ವಿಷಯ ನಿರೂಪಣೆಗೆ 2 ಅಂಕಗಳು. ತಾಯ, ಇಂತಿ, ಸ್ಥಳ, ದಿನಾಂಕಕ್ಕೆ 1 ಅಂಕ. ಭಾಷಾ ಶೈಲಿ, ಲ್ಯಾಂಗ್ವೇಜ್ ಸ್ಟೈಲ್, ಪದಬಂಧ ವಿನ್ಯಾಸಕ್ಕೆ 1 ಅಂಕಗಳು. ಒಟ್ಟು 5 ಅಂಕಗಳಿರ್ತವೆ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಪತ್ರಲೇಖನವನ್ನು ನೋಡೋಣ. 13ನೇ ಮೇನಲ್ಲಿ ಪತ್ರಲೇಖನ. ಇವರಿಂದ ಕಮಲ, ಸರ್ಕಾರಿ ಪ್ರೌಢಶಾಲೆ, ಕಡೂರು. ದಿನಾಂಕ ನೀವು ಯಾವುದಾದ್ರೂ ದಿನಾಂಕವನ್ನು ಬರೀಬಹುದು. 6/3/2026 ಶುಕ್ರವಾರ. ನಿಮಗೆ ಯಾವುದು ತೋಚುತ್ತದೆ ಅದನ್ನು ಬರೆಯಿರಿ. ಇವರಿಗೆ ಮಾನ್ಯ ಶಾಸಕರು, ಕಡೂರು ವಿಧಾನಸಭಾ ಕ್ಷೇತ್ರ, ಕಡೂರು. ಮಾನ್ಯರೇ, ವಿಷಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಸಿಕೊಡುವಂತೆ ಕೋರಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗ್ರಾಮದ ಜನರಿಗೆ ಆರೋಗ್ಯ ತಪ್ಪಿ ರೋಗ ರುಜಿನಗಳು ಆದಾಗ ದೂರದ ಸ್ಥಳಕ್ಕೆ ಚಿಕಿತ್ಸೆಗಾಗಿ ಹೋಗಬೇಕಾಗಿದೆ. ಇದರಿಂದ ನಮ್ಮ ಗ್ರಾಮಕ್ಕೆ ಬಹಳ ತೊಂದರೆಯಾಗಿದೆ. ಆದ್ದರಿಂದ ತಾವುಗಳು ಈ ವಿಷಯದ ಬಗ್ಗೆ ಕಾಳಜಿ ವಹಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸರ್ಕಾರದ ಕಡೆಯಿಂದ ಮಂಜೂರು ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿನಿ ಕಮಲಾ. ಇನ್ನೊಂದು ಪ್ರಶ್ನೆ ಇದೆ. ಕೆಳಗಿನ ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಇದು ಎಸ್ಸೆ ರೈಟಿಂಗು. ಇದಕ್ಕೆ 15 ವಾಕ್ಯ ಅಂದರೆ 15 ಸೆಂಟೆನ್ಸ್ ಮೀರಬಾರ್ದು. ಆ ರೀತಿ ವಾಕ್ಯದಲ್ಲಿ ಪ್ರಬಂಧವನ್ನು ಬರೀಬೇಕು. ಇದಕ್ಕೆ 1 × 5 1 ಅಂಕಗಳಿರ್ತವೆ. ಪತ್ರ ಲೇಖನಕ್ಕಾದರೂ 1 × 5 1 ಅಂಕ. ನೀವು ಯಾವುದಾದ್ರೂ ಒಂದನ್ನು ಬರೆದರೆ 5 ಅಂಕಗಳು ಬರ್ತವೆ. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಪ್ರಬಂಧಕ್ಕೆ ಅಂಕಗಳು ಈ ರೀತಿ ಹಂಚಿಕೆಯಾಗಿರ್ತವೆ. ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶ 1 ಅಂಕ. ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯ ನಿರೂಪಣೆ 2 ಅಂಕಗಳು. ಉಪಸಂಹಾರ, ಮುಕ್ತಾಯ, ವಿಷಯ ಸಮಾಪ್ತಿ 1 ಅಂಕ. ಭಾಷಾ ಶೈಲಿ ಅಂದರೆ ಲ್ಯಾಂಗ್ವೇಜ್ ಸ್ಟೈಲ್, ಪದಬಂಧ, ಪದಗಳನ್ನು ಯಾವ ರೀತಿ ನೀವು ಹೊಂದಿಸ್ತೀರೋ ಅದಕ್ಕೆ 1 ಅಂಕ. ಒಟ್ಟು 5 ಅಂಕಗಳಿರ್ತವೆ ಮಕ್ಕಳೇ. ಪ್ರಬಂಧವನ್ನು ಈಗ ನೋಡೋಣ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಪ್ರಬಂಧ. ಪರಿಸರವು ಮಾನವ ಜೀವನಕ್ಕೆ ಅತ್ಯಂತ ಅಗತ್ಯವಾದ ಅಂಶವಾಗಿದೆ. ಗಾಳಿ, ನೀರು, ಮಣ್ಣು, ಸಸ್ಯಗಳು ಮತ್ತು ಪ್ರಾಣಿ ಪಕ್ಷಿಗಳು ಸೇರಿ ಪರಿಸರವನ್ನು ರೂಪಿಸುತ್ತವೆ. ಇಂದಿನ ಕಾಲದಲ್ಲಿ ಮಾಲಿನ್ಯ, ಅರಣ್ಯನಾಶ, ಪ್ಲಾಸ್ಟಿಕ್ ಬಳಕೆ ಮತ್ತು ಕೈಗಾರಿಕೆಗಳ ಪರಿಣಾಮದಿಂದ ಪರಿಸರಕ್ಕೆ ದೊಡ್ಡ ಹಾನಿ ಉಂಟಾಗಿದೆ. ಆದ್ದರಿಂದ ಪರಿಸರ ಸಂರಕ್ಷಣೆ ಅತ್ಯಂತ ಅಗತ್ಯವಾಗಿದೆ. ಈ ಕಾರ್ಯದಲ್ಲಿ
ವಿದ್ಯಾರ್ಥಿಗಳ ಪಾತ್ರ ಮಹತ್ವದ್ದಾಗಿದೆ. ವಿದ್ಯಾರ್ಥಿಗಳು ಪರಿಸರದ ಮಹತ್ವವನ್ನು ಅರಿತು ಅದನ್ನು ಕಾಪಾಡಲು ಪ್ರಯತ್ನಿಸಬೇಕು. ಅವರು ಶಾಲೆ ಮತ್ತು ಮನೆಗಳಲ್ಲಿ ಮರಗಳನ್ನು ನೆಡುವುದು, ಸಸಿಗಳನ್ನು ಬೆಳೆಸುವುದು ಮತ್ತು ಸುತ್ತಮುತ್ತಲನ್ನು ಸ್ವಚ್ಛವಾಗಿಡುವುದು ಮುಂತಾದ ಕೆಲಸಗಳನ್ನು ಮಾಡಬಹುದು. ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಕೂಡ ಪರಿಸರ ಸಂರಕ್ಷಣೆಗೆ ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರು ಮತ್ತು ಸಮಾಜದ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬಹುದು. ಶಾಲೆಗಳಲ್ಲಿ ನಡೆಯುವ ಸ್ವಚ್ಛತಾ ಅಭಿಯಾನ, ಮರ ನೆಡುವ ಕಾರ್ಯಕ್ರಮಗಳು ಮತ್ತು ಪರಿಸರ ದಿನಾಚರಣೆಗಳಲ್ಲಿ ಭಾಗವಹಿಸುವ ಮೂಲಕ ಉತ್ತಮ ಉದಾಹರಣೆಯಾಗಬಹುದು. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪ್ರಬಂಧದ ಅಂತಿಮ ಭಾಗ. ಕೊನೆಗೆ ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ಭವಿಷ್ಯದಲ್ಲಿ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ಉಳಿಸಬಹುದು. ಆದ್ದರಿಂದ ವಿದ್ಯಾರ್ಥಿಗಳು ಪರಿಸರವನ್ನು ಪ್ರೀತಿಸಿ ಅದನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು. ಪ್ರೀತಿಯ ಮಕ್ಕಳೇ, ಇದುವರೆಗೂ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ವಿಷಯ ಪ್ರಥಮ ಭಾಷೆ ಕನ್ನಡ. ಈ ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿನಿ ಬಂಧುಗಳು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.